ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯದಲ್ಲಿ NTPCನಲ್ಲಿ 223 ಪೋಸ್ಟ್ ಕಾಲ್ ಫಾರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. NTPC ಅಂದರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕಂಪ್ನಿ ಆಗಿದೆ. ಇದರಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಕಾಲ್ ಫಾರ್ ಮಾಡಿದ್ದಾರೆ. ಅದು ಬಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಅಂದರೆ ಇದರಲ್ಲಿ ಫಿಕ್ಸ್ಡ್ ಟರ್ಮ್ ಬೇಸಿಸ್ ಅಂತ ಸ್ನೇಹಿತರೆ, ಇದರಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಆಪರೇಷನ್ಸ್ಗೆ 223 ಪೋಸ್ಟ್ ಕಾಲ್ ಫಾರ್ ಮಾಡಿದ್ದಾರೆ. ಇದರದ್ದು ಅಪ್ಲಿಕೇಶನ್ನ ಪ್ರಾರಂಭಿಕ ದಿನಾಂಕ ಬಂದು 25/1/24 ಮತ್ತು ಅಪ್ಲಿಕೇಶನ್ನ ಅಂತ್ಯದ ದಿನಾಂಕ ಬಂದು 8/2/24. ಮತ್ತು ಇದರಲ್ಲಿ 223 ಪೋಸ್ಟ್ ಅಂದರೆ ಬರೀ ಒಂದೇ ಕ್ಯಾಟಗರಿನವ್ರಿಗೆ ಅವಕಾಶ ಏನು ಕೊಟ್ಟಿಲ್ಲ, ಎಲ್ಲ ಥರ ಕ್ಯಾಟಗರಿಯವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲ ಗೌರ್ಮೆಂಟ್ ರೆಕಗ್ನೈಸ್ಡ್ ಗೈಡ್ಲೈನ್ಸ್ ಮುಖಾಂತರನೇ ಬಂದಿದೆ ಇದು. ಮತ್ತು ಸ್ನೇಹಿತರೆ, ಇದಕ್ಕೆ ಕ್ವಾಲಿಫಿಕೇಷನ್ ಬಂದು BE ಎಲೆಕ್ಟ್ರಿಕಲ್ ಆರ್ BE ಮೆಕ್ಯಾನಿಕಲ್ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದಲೇ ಮುಗಿಸಿರಬೇಕು, ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನಿಂದ ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಆಮೇಲೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ಸಮೇತ ಕೇಳಿದ್ದಾರೆ. 1 ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವುದರಲ್ಲಿ ಅಂದರೆ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇನ್ ಆಪರೇಷನ್ ಆರ್ ಮೇಂಟೆನೆನ್ಸ್ ಆಫ್ ಪವರ್ ಪ್ಲ್ಯಾಂಟ್ ವಿತ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ 100 MV ಆರ್ ಮೋರ್. ಓಕೆನಾ? ಈ ಆಪರೇಷನ್ ಆರ್ ಮೇಂಟೆನೆನ್ಸ್ ಇದರಲ್ಲಿ ಮತ್ತು ಇನ್ಸ್ಟಾಲ್ ಮಾಡೋಕ್ಕೂ ನಿಮಗೆ ಬರಬೇಕು. ಆ ಥರ ಒಂದು ವರ್ಕಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು ನಿಮಗೆ, 1 ಇಯರ್ ಎಕ್ಸ್ಪೀರಿಯೆನ್ಸು. ಓಕೆನಾ? ಮತ್ತು ಸ್ನೇಹಿತರೆ, ಇದಕ್ಕೆ ಅವಧಿ ಬಂದುಬಿಟ್ಟು 3 ವರ್ಷ ಇರುತ್ತೆ. ನೀವು ಜಾಬ್ ಜಾಯ್ನ್ ಆದಾಗಿಂದ 3 ಇಯರ್ಸ್ ತನಕ ಅವಕಾಶ ಇರುತ್ತೆ ನಿಮಗೆ. ಅದಾದಮೇಲೆ ಎಕ್ಸ್ಟೆಂಡ್ ಆದರೂ ಆಗ್ಬೋದು, ಇಲ್ಲಾಂದರೂ ಇಲ್ಲ. ಅದು ಮ್ಯಾನೇಜ್ಮೆಂಟ್ ಅವ್ರು ನಿಮಗೆ ತಿಳಿಸ್ತಾರೆ ಅಲ್ಲಿ. ಓಕೆನಾ? ಇದಕ್ಕೆ ಏಜ್ ಲಿಮಿಟ್ ಬಂದು 18 35 ಇಯರ್ಸ್ ತನಕ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಸಮೇತ ಕೊಟ್ಟಿದ್ದಾರೆ. SC ST ಅವ್ರಿಗೆ 5 ಇಯರ್ಸ್ ಇದೆ, PWBD ಅವರಿಗೆ 10 ಇಯರ್ಸ್ ಇದೆ. ಆಮೇಲೆ OBC ಆ್ಯಂಡ್ ಇತರರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಸ್ಯಾಲ್ರಿ ಎಷ್ಟು ಬರ್ಬೋದು ಏನು ಅಂತ ನಿಮಗೆ ಒಂದು ಡೌಟ್ ಇರ್ತದೆ. ಅದಕ್ಕೋಸ್ಕರ ಇವರು ಅಲ್ಲೇ ನೋಡಿ ಇದು ಮೆನ್ಷನ್ ಮಾಡಿದ್ದಾರೆ, 55,000 ಪ್ಲಸ್ ಅಲೋಯನ್ಸಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ 55,000 ಪ್ಲಸ್ ಅಲೋಯನ್ಸಸ್. ಆಮೇಲೆ ಸ್ನೇಹಿತರೆ, ಮಿನಿಮಮ್ 40% ತೆಗೆದಿರಬೇಕು ನೀವು. ಯಾರ್ಯಾರು ಎಲ್ಲ ಬೇರೆ ಕ್ಯಾಟಗರಿನವ್ರಿಗೆ, SC ST ಬಿಟ್ಟು PWBD ಅವ್ರು ಬಿಟ್ಟು ಬೇರೆ ಕ್ಯಾಟಗರಿನ ಇದ್ದಾರಲ್ಲ, ಜನರಲ್ಲು ಮತ್ತು OBC ಅವರೆಲ್ಲ ಇಂಜಿನಿಯರಿಂಗಲ್ಲಿ 40% ತೆಗೆದಿರಬೇಕು. SC ST ಅವ್ರಿಗೆ ಮತ್ತು PWD ಅವ್ರಿಗೆ ಆ ಥರ ಏನು ಇಲ್ಲ, ಲಿಮಿಟ್ ಕೊಟ್ಟಿಲ್ಲ. ಅವ್ರಿಗೆ ಜಸ್ಟ್ ಪಾಸ್ ಆಗಿದ್ರು ಸಾಕು ಅಂತ ಹೇಳಿದ್ದಾರೆ. ಮತ್ತು ಇದು ಅಪ್ಲೈ ಮಾಡೋದು ಹೆಂಗೆ ಅಂದರೆ, ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಇದನ್ನು ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ, careers.ntpc.co.in ಅಥವಾ www.ntpc.co.in. ಇದ್ರ ಮುಖಾಂತರ ಅಪ್ಲೈ ಮಾಡ್ಕೊಬೇಕು ನೀವು. ಆಮೇಲೆ ಸ್ನೇಹಿತರೆ, ಜನರಲ್ ಅವ್ರಿಗೆ EWS ಮತ್ತು OBC ಅವ್ರಿಗೆ 300 ರೂಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. SC ST PWBD XSM ಕ್ಯಾಟಗರಿನವ್ರಿಗೆ ಮತ್ತು ಫೀಮೇಲ್ ಅವರಿಗೆ ಯಾವುದೇ ಥರದ ಫೀಸ್ ಪೇಮೆಂಟ್ ಇರೋದಿಲ್ಲ. ಇದು ಪೇಮೆಂಟ್ ವಿಚಾರಕ್ಕೆ ಬಂದರೆ, ಇದು ಆನ್ಲೈನ್ UPI ಮುಖಾಂತರ ಆರ್ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಯಾವುದೇ ರೀತಿ ಆದರೂ ಓಕೆ. ಆಮೇಲೆ SBI ಮುಖಾಂತರ ಅದು ಕಟ್ಬೋದು ನೀವು. SBIಯಲ್ಲಿ ಹೋಗಿ ಚಲನ್ ಜನರೇಟ್ ಆಗುತ್ತೆ, ಚಲನ್ ಮುಖಾಂತರ ನೀವು ಎಕ್ಸಾಮ್ ಫೀಸ್ ಪೇ ಮಾಡ್ಬೋದು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸ್ನೇಹಿತರೆ.